ನಮಸ್ಕಾರ. ಮೈಸೂರು ಮೈಸೂರಿಂದ ಹುಣಸೂರಿಗೆ ಹೋಗುವ ರಸ್ತೆಯಲ್ಲಿರುವಂತಹ ಕುಬೇರಾನಂದ ಸಾಗರ, ಮೈಸೂರು ಮಧ್ಯಭಾಗದಿಂದ ಅಬೌಟ್ 17 ಕಿಲೋಮೀಟರ್ಸ್ ಹುಣಸೂರು ರಸ್ತೆ. ಇಲ್ವಾಲ ಆದ ನಂತರ ಇರುವಂತಹ, ಇಲ್ವಾಲ ಸರ್ವೆ ನಂಬರ್ಗೆ ಸೇರಿರುವಂತಹ ಕುಬೇರಾನಂದ ಸಾಗರ ಅಂತ ಈ ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಇದು. ನೀವು ನೋಡ್ತಾ ಇರ್ಬೋದು, ಅಬೌಟ್ 25-30 ಮನೆಗಳು ಈಗಾಗಲೇ ಕಟ್ಕೊಂಡು ವಾಸ ಇರುವಂತಹ ಮೈಸೂರಿನ ಬಹಳ ಹಳೆಯ ಲೇಔಟು. ದಿಸ್ ಈಸ್ ಈಸಿಲಿ ಅಬೌಟ್ 8 to 10 ಇಯರ್ಸ್ ಓಲ್ಡ್ ಲೇಔಟ್ ಇದು. ಎಲ್ಲ ಮೂಲಭೂತ ಸೌಕರ್ಯಗಳು ಇದ್ದಾಗಲೇ ನಾನು ಭಾಳಷ್ಟು ವಿಡಿಯೋಗಳು ಹೇಳುವಂಥ ವಿಚಾರ ಅಂದರೆ, ಎಲ್ಲ ಮೂಲಭೂತ ಸೌಕರ್ಯಗಳು ಏನು, ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಒಳಚರಂಡಿ ವ್ಯವಸ್ಥೆ, ಬಾಕ್ಸ್ ಟೈಪ್ ಡ್ರೈನು, ಸುತ್ತಮುತ್ತಲೇ ಅಂಗಡಿ ಮುಂಗಟ್ಟುಗಳು, ಮೇನ್ ರೋಡ್ ಆ್ಯಕ್ಸಸ್ಸು, ಇವೆಲ್ಲ ಇದ್ರೇ ಯೂಶ್ವಲಿ ಮನೆಗಳು ಇದ್ಕೊಂಡು ಮನೆ ಕಟ್ಕೊಂಡು ವಾಸ ಇರಲಿಕ್ಕೆ ಸಾಧ್ಯ ಆಗುವಂತಹ ಜಾಗ ಇರುತ್ತೆ. ಸೊ ಒನ್ಸ್ ಹೆಬಿಟೇಟ್ ಇಸ್ ಕ್ರಿಯೇಟೆಡ್, ಆಬ್ವಿಯಸ್ಲಿ ರಿಯಲ್ ಎಸ್ಟೇಟ್ ಇರ್ಬೋದು, ಎನಿ ಅದರ್ ಬಿಸ್ನೆಸ್ ಎಮರ್ಜಸ್ ಓನ್ಲಿ ಆ್ಯಂಡ್ ಓನ್ಲಿ ಇಫ್ ದೆರ್ ಆರ್ ಪೀಪಲ್ ಸ್ಟೇಯಿಂಗ್ ಇನ್ ದ ಲೇಔಟ್. ಸೊ ಈ ಲೇಔಟಿನ ಹೆಸರು ಈಗಾಗಲೇ ಹೇಳಿದಂತೆ ಕುಬೇರಾನಂದ ಸಾಗರ. ಮೈಸೂರಿಂದ ಅಬೌಟ್ ನಿಮಗೆ ಈ ಲೊಕೇಶನ್ ರೀಚ್ ಆಗಲಿಕ್ಕೆ ಅಬೌಟ್ 25 to 30 ಮಿನಿಟ್ಸ್ ಆಗುತ್ತೆ. ಯಾರು ಇಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿರೋರು ಅಥವಾ ಯಾರು ಮನೆ ಕಟ್ಕೊಂಡು ವಾಸ ಇದ್ದಾರೆ ಅಂದರೆ, ಮೇಜರ್ ಆಫ್ ಇಟ್ ಪೀಪಲ್ ಆರ್ ಫ್ರಮ್ ಯಾವ ಭಾಗದಲ್ಲಿದೆ ಮೈಸೂರಲ್ಲಿ ಅಂತಂದರೆ, ನೀವು ಮೈಸೂರಿಂದ ಹುಣಸೂರಿಗೆ ಹೋಗುವಂತಹ ರಸ್ತೆ ಅಥವಾ ಮಡಿಕೇರಿಗೆ ಹೋಗೋ ರಸ್ತೆ, ಕುಶಾಲನಗರ, ಮಡಿಕೇರಿ, ಹುಣಸೂರಿಗೆ ಹೋಗುವಂತಹ ರಸ್ತೆ ಏನಿದೆ, ಇಲ್ವಾಲ ಆದ ನಂತರ ಬಲಭಾಗಕ್ಕಿರುವಂಥದ್ದು ಇವೆಲ್ಲವೂ ಇಲ್ವಾಲ ಸರ್ವೆ ನಂಬರ್ಗೆ ಸೇರುವಂಥದ್ದು. ನಾನು ಆಗಲೇ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಯಾವ ಭಾಗದವರಲ್ಲಿ ಮೇಜರ್ ಇನ್ವೆಸ್ಟರ್ಗಳು ಇನ್ವೆಸ್ಟ್ ಮಾಡಿದ್ದಾರೆ ಅಥವಾ ಯಾರು ಇಲ್ಲಿ ಮನೆ ಕಟ್ಕೊಂಡು ವಾಸ ಇದ್ದಾರೆ ಅಂತಂದರೆ, ಮೋಸ್ಟ್ ಆಫ್ ದೆಮ್ ಆರ್ ಫ್ರಮ್ ಕೂರ್ಗ್ ಸೈಡ್, ಅಂದರೆ ಮಡಿಕೇರಿ, ಕೂರ್ಗು, ಈ ವಿರಾಜಪೇಟೆ ಆ ಕಡೆಯವರೇ ಬಹಳಷ್ಟು ಜನ ಇಲ್ಲಿ ವಾಸ ಇರುವಂಥವ್ರು ಅಥವಾ ಇನ್ವೆಸ್ಟ್ ಮಾಡಿರುವಂಥವ್ರು. ಯಾಕಂದರೆ ಅವ್ರಿಗೆ ಬಹಳ ಈಸಿ ಇದು. ಯಾಕೆ ಈಸಿ ಅಂತಂದರೆ, ಮೈಸೂರಿಗೆ ಬರಬೇಕಾದ್ರೆ ಫಸ್ಟ್ ಈ ಲೇಔಟ್ ಸಿಗುತ್ತೆ, ಅದಾದ ನಂತರ ಇಲ್ವಾಲ, ಅದಾದಮೇಲೆ ಹೂಟಗಳ್ಳಿ. ಸೊ ಬಂದು ಹೋಗಿ ಮಾಡಲಿಕ್ಕೆ ಬಹಳ ಈಸಿಯಾಗಿರುವಂತಹ ಲೇಔಟ್ ಅಂದ್ಬಿಟ್ಟು ಇಲ್ಲಿ ಮನೆಗಳನ್ನ ಅಥವಾ ಅವರ ಸೈಟ್ಗಳನ್ನ ಅಥವಾ ನಿವೇಶನಗಳನ್ನ ಇಲ್ಲಿ ಇನ್ವೆಸ್ಟ್ ಮಾಡಿರುವಂಥದ್ದು ನಾವು ಭಾಳಷ್ಟು ಬಾರಿ ಕೇಳಿದ್ದೀವಿ. ಅಂದರೆ ಕೂರ್ಗ್ ಭಾಗದವರು, ಕೂರ್ಗಿಗಳು ಅಂತ ನಾವೇನು ಹೇಳ್ತೀವಿ, ಅವರು ಕೂರ್ಗ್ ಭಾಗದವ್ರು ಭಾಳಷ್ಟು ಜನ, ಹುಣಸೂರಲ್ಲಿರ್ಬೋದು, ಕೂರ್ಗು, KR ನಗರ, ಈ ಭಾಗದಲ್ಲಿರೋರು ಭಾಳಷ್ಟು ಜನ ಇಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಮೈಸೂರಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀನಿ, ಒಳ್ಳೆ ಲೇಔಟಲ್ಲಿರಬೇಕು, ಒಳ್ಳೆ ಪ್ರಾಜೆಕ್ಟ್ ಇರಬೇಕು, ಒಳ್ಳೆ ವೆಲ್ ನೋನ್ ಡೆವಲಪರ್ ಆಗಿರುವಂಥವ್ರು ಇರಬೇಕು. ಇದನ್ನು ಡೆವಲಪ್ ಮಾಡಿರೋರು ಯಾವ ಕುಬೇರಾನಂದ ಸಾಗರ ಅಂತ, ಇದನ್ನು ಡೆವಲಪ್ ಮಾಡಿರುವಂಥವ್ರು ESS ಆ್ಯಂಡ್ DSS ಅಂತ ಮೋರ್ ದೆನ್ 100 ಪ್ರಾಜೆಕ್ಟ್ಸ್ ಮಾಡಿರುವಂತಹ, ಇವರಿಗೆ ಎಕ್ಸ್ಪೀರಿಯನ್ಸ್ ಇರುವಂತಹ ಮೈಸೂರಿನ ಆಫ್ ದ ಟಾಪ್ ಲೀಡಿಂಗ್ ಡೆವಲಪರ್ಸ್ ಇವರು. ESS ಆ್ಯಂಡ್ DSS ಅಂತ ಮೋರ್ ದೆನ್ ಅಬೌಟ್ 15 to 20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಲೇಔಟ್ಗಳನ್ನ ಮಾಡಿ. ಇವ್ರದ್ದು ಬಹಳಷ್ಟು ಲೇಔಟ್ಗಳಲ್ಲಿ ನಾನು ಭಾಳಷ್ಟು ಲೇಔಟ್ಗಳ ವೀಡಿಯೋಗಳನ್ನ ಮಾಡಿದ್ದೀನಿ ಈಗಾಗಲೇ. ಆನಂದ್ ಸಾಗರ ಇರ್ಬೋದು, ನಿತ್ಯಾನಂದ ಸಾಗರ, ಕುಬೇರಾನಂದ ಸಾಗರ, ಪರಮಾನಂದ ಸಾಗರ ಅಂತ ಭಾಳಷ್ಟು ಲೇಔಟ್ಗಳು ಮಾಡಿದ್ದೀನಿ. ಎಲ್ಲ ಲೇಔಟ್ಗಳಲ್ಲೂ ನಮಗೆ ಅಥವಾ ನೀವು ಬಂದಾಗ ಕಂಡು ಬರೋದೊಂದು ಅಂದರೆ, ಮೇಂಟೆನೆನ್ಸ್ ಆಫ್ ದ ಪಾರ್ಕ್ ಇರ್ಬೋದು, ಲೇಔಟು ಅಥವಾ ಸೈಟ್ಗಳನ್ನ ಕ್ಲೀನಾಗಿಡುವಂಥ ವ್ಯವಸ್ಥೆ, ವೇಸ್ಟ್ ವಾಟರ್ ಲೈನು, UGD, ಭಾಳಷ್ಟು ಇವ್ರು ಮಾಡಿರುವಂಥ ಲೇಔಟ್ಗಳು ಎಲ್ಲ ಕಡೆಯೂ ಆಗಲೇ ಮನೆಗಳಿಗಾಗಲೇ ಬಂದು ಭಾಳಷ್ಟು ಜನ ವಾಸ ಇರುವಂತಹ ಏರಿಯಾಗಳೇ. ಸೊ ಮೇಂಟೆನೆನ್ಸ್ ಇಸ್ ಒನ್ ಆಫ್ ದೋಸ್ ಆಸ್ಪೆಕ್ಟ್ಸ್ ದಟ್ ಯು ಟು ಸಿ ಟು ಬೈ ಆರ್ ಇನ್ವೆಸ್ಟ್ ಇನ್ ಪ್ರಾಪರ್ಟಿ. ಸೊ ಇದು ಕುಬೇರಾನಂದ ಸಾಗರ ಅಂತ ಈ ಲೇಔಟಿನ ಹೆಸರು. ಈಗಾಗಲೇ ಹೇಳಿದಂತೆ ಬಹಳಷ್ಟು ಮನೆಗಳು ತಲೆ ಎತ್ತಿದೆ. ನನ್ನ ಪ್ರಕಾರ ಮೋರ್ ದೆನ್ 50 ಮನೆಗಳು ಈ ಏರಿಯಾದಲ್ಲಿದೆ. ಮೈಸೂರಿಂದ ಅಬೌಟ್ 17 ಕಿಲೋಮೀಟರ್ಸ್ ಆಗುತ್ತೆ. ಅಬೌಟ್ ಹಾಫ್ ಆನ್ ಅವರ್ ಜರ್ನಿ ಫ್ರಮ್ ಮೈಸೂರು ಸಿಟಿ ಸೆಂಟರ್ ಪ್ಯಾಲೇಸಿಂದ ಅಬೌಟ್ 30 ನಿಮಿಷದಲ್ಲಿ ಇಲ್ಲಿಗೆ ನೀವು ಸೇರಬಹುದು. ಬಹಳ ದೊಡ್ಡ ಲೇಔಟು, ಮೋರ್ ದೆನ್ 50 ಏಕರ್ಸ್ ಇರುವಂತಹ ಲೇಔಟ್ ಇದು. ಈ ವಿಡಿಯೋ ನೋಡ್ತಾ ಇದ್ದು ಕುಬೇರಾನಂದ ಸಾಗರದ ಬಗ್ಗೆ ಇನ್ನಷ್ಟು ಮಾಹಿತಿ, ಯಾವ ಸೈಟ್ ಸೇಲ್ಗಿದೆ ಅನ್ನೋದು ನಾನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ವಾಟ್ ಈಸ್ ದ ಸೈಟ್ ಮೆಷರ್ಮೆಂಟ್, ವಾಟ್ ಫೇಸಿಂಗ್ ಇಸ್ ಇಟ್, ವಾಟ್ ಆರ್ ದ ಮಿನಿಮಮ್ ಎಮ್ಯುನಿಟೀಸ್ ಆರ್ ಅವೈಲಬಲ್ ಅನ್ನೋದನ್ನು ಮಾಡಿರ್ತೀನಿ. ಇನ್ನೊಮ್ಮೆ ನಾನು ಈ ವಿಡಿಯೋನ ವೈಂಡ್ ಆಫ್ ಮಾಡೋಕ್ಕೆ ಮುಂಚೆ ಒಮ್ಮೆ ಝೂಮ್ ಮಾಡಿ ತೋರಿಸ್ತಾರೆ ಮನೆಗಳನ್ನ, ನೀವು ನೋಡ್ಬೋದು. ಕುಬೇರಾನಂದ ಸಾಗರದಲ್ಲಿ ಮನೆಗಳಿದೆಯಾ ನಾವು ವಾಸ ಇರ್ಬೋದು ಅಂತಂದರೆ, ದಿಸ್ ಇಸ್ ದ ರಿಯಾಲಿಟಿ. ನೀವು ನೋಡ್ಬೋದು ಮನೆಗಳಿದೆ.
ಜನ ವಾಸ ಇದ್ದಾರೆ. ಅದು ಈ ವಿಡಿಯೋದಲ್ಲಿ ಇನ್ನೊಮ್ಮೆ ಮುಂಚೆನೇ ಇದನ್ನು ಹೇಳಿದ್ದೀನಿ. ಎಲ್ಲಿ ನಿಮಗೆ ಮನೆಗಳಿದೆ, ಜನ ವಾಸ ಇದ್ದಾರೆ ಅಂತಂದರೆ ನಿಮಗೆ ಬೇಸಿಕ್ ಮಿನಿಮಮ್ ಅಮ್ಯುನಿಟೀಸ್ ಅನ್ನೋದು ಏನೇನು ಬೇಕು, ನೀರಿನ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಡಾಂಬರೀಕರಣ, ಕನೆಕ್ಟಿವಿಟಿ, ಸ್ಕೂಲ್ಸು, ಕಾಲೇಜ್ ಎಲ್ಲ ಇದ್ರೇ ಜನ ಬಂದು ವಾಸ ಇರಲಿಕ್ಕಾಗೋದು. ಯಾಕಂದರೆ ಇದೆಲ್ಲ ಬಹಳ ದೊಡ್ಡ ದೊಡ್ಡ ಮನೆಗಳಿದೆ. 40, 60, 50, 80 ಮನೆ ಕಟ್ಕೊಂಡು ವಾಸ ಇದ್ದಾರೆ. ಅವ್ರು ವಾಸ ಇದ್ದಾರೆ ಅಂತಂದರೆ there has to be all of these things that has to be intact. ಎಲ್ಲ ಬೇಸಿಕ್ ಮಿನಿಮಮ್ ಅಮ್ಯುನಿಟೀಸ್ ಹ್ಯಾವ್ ಟು ಬಿ ವರ್ಕಿಂಗ್ ಕಂಡೀಷನಲ್ಲಿ ಇರಬೇಕಾಗಿರುತ್ತೆ. ಸೊ ಈ ವಿಡಿಯೋ ನೋಡ್ತಾ ಇದ್ದು ವೀಕ್ಷಕರೇ, ಲೇಔಟ್ನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಅಥವಾ ಮನೆ ಕಟ್ಕೊಳ್ಳಿಕ್ಕೆ ಎರಡೂ ಸೂಕ್ತವಾಗಿರುವಂತಹ ಜಾಗ. ವಾಟ್ ಯು ಸಿ ಈಸ್ ವಾಟ್ ಯು ಬಿಲೀವ್ ಅಂತಾರೆ. ನಿಮಗೆ ನಾನು ತೋರಿಸಿದ್ದೀನಿ ಹೇಗಿದೆ ಅಂತ. ಸೊ ದಿಸ್ ಈಸ್ ದಿ ವ್ಯೂ ಆಫ್ ಒನ್ ಪಾರ್ಟ್ನ, ಯಾವುದೋ ಒಂದು ಜಾಗದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಿದ್ದು ಒಂದು ವ್ಯೂ ಆಫ್ ಕುಬೇರನ್ ಸಾಗರ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ನಮ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದಲ್ಲಿ, ಎಸ್, ಯು ಕ್ಯಾನ್ ಡೂ ಕಾಂಟ್ಯಾಕ್ಟ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.